ಇರುವಂಥ ಒಂದು ಈ ಗೋಲ್ಡ್ ಆರ್ನಮೆಂಟ್ಸ್ ತಯಾರಿ ಮಾಡುವಂಥ ಡಿಸೈನ್ ಮಾಡ್ತಾರೆ ಅಂಥ ಒಂದು ಶಾಪಲ್ಲಿ ರಾತ್ರಿ ಪ್ರಕರಣ ಆಗಿರುವಂಥ ಇದರಲ್ಲಿ ಮಾಲಿಕ್ ಕೆಲಸ ಮಾಡಬೇಕಾದ್ರೆ ಫಸ್ಟ್ 2 ಜನ ಬರ್ತಾರೆ ಮತ್ತು ಆಮೇಲೆ ಔಷಧಿ 2 ಜನ ಸೇರಿ ಒಟ್ಟು 4 ಜನ ಇವರಿಗೆ ಒಂದು ಫೈರಾನ್ ಬೆದರಿಸಿ ಅವ್ರ ಹತ್ರ ಇರುವಂಥ ಲಾಕರ್ಗಳನ್ನು ಓಪನ್ ಮಾಡಿಸಿ ಅದರಲ್ಲಿರುವ 2ರಿಂದ 3 ಜಿಲ್ಲಾಗಳನ್ನು ಹೇಳಿದ್ದಾರೆ. ಮತ್ತು ಈಗ ಆಲ್ರೆಡಿ ನಮ್ಮ ಸುಕೋಟಿ ಈಗಾಗಲೇ 5 ವಿಶೇಷ ತಂಡಗಳನ್ನು ಏನು ಇವರು ದೂರು ನೀಡ್ತಾರೆ ಆ ದೂರಿನ ಪ್ರಕಾರ ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ಆದಷ್ಟು ಬೇಗ ಈಗ ಕೆಲವೊಂದು CCTV ಫುಟೇಜ್ಗಳು ನಮಗೆ ಸಿಕ್ಕಿದೆ ಮತ್ತು ಇಲ್ಲಿ ಸ್ಥಳದಲ್ಲಿರುವ ಅಂಗಡಿಯಲ್ಲಿರುವ ದೇವಿಯರನ್ನು ಡಿಸ್ಕನೆಕ್ಟ್ ಮತ್ತು ಕೆಲವು CCTV ಫುಟೇಜ್ಗಳ ಕೆಲವು ಟೈಮಿಂಗ್ ವೇರಿಯೇಷನ್ಸ್ ಇದೆ. ನೀವೇ ಒಂದು 12ರಿಂದ 12:40 ಘಟನೆ ಆಗಿರೋದು ಕಸ್ಟಮರ್ ಅಂತ ಈಗ ತಾವು ಮಹೇಶ್ ಕಲ್ಲೋಳವರು ರಚನೆ ಮಾಡಿ ನಿರ್ದೇಶನ ಮಾಡಿರುವಂಥ ಗಂಡನಿಗೆ ತಕ್ಕ ಹೆಂಡತಿ ಅನ್ನೋ ನಾಟಕ ಈಗಾಗಲೇ ಕಲಬುರಗಿ ಮತ್ತು ಸುತ್ತಮುತ್ತಲಿನ ಎಲ್ಲ ಕಲಾಭಿಮಾನಿಗಳ ಮನಸ್ಸನ್ನು ಗೆದ್ದು ಯಶಸ್ವಿ 75ನೇ ಪ್ರಯೋಗದತ್ತ ಮುನ್ನುಗ್ತಾ ಇದೆ. ನಾಳೆ ಅಂದರೆ ಶನಿವಾರ ಮಧ್ಯಾಹ್ನ 2:30 ಪ್ರದರ್ಶನಕ್ಕೆ ಸರಿಯಾಗಿ 75 ಪ್ರಯೋಗಗಳನ್ನು ಈ ನಾಟಕ ಪೂರೈಸ್ತಾ ಇದೆ. ಅದಕ್ಕೋಸ್ಕರ 75ನೇ ಪ್ರಯೋಗದ ಸಂಭ್ರಮಾಚರಣೆಯನ್ನು ನಾವು ಕಲಬುರಗಿ ಮಹಾನಗರದ ಶರಣ ಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಹಾಕಿರುವಂಥ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮ್ಮತ್ತಿಗೆ ಸ್ವಂತ ರಂಗ ಸಜ್ಜಿಕೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತಿಯನ್ನು ಸನ್ಮಾನ್ಯ ಶ್ರೀ ಬಸವರಾಜ್ ದೇಶಮುಖ್ ಕಾರ್ಯದರ್ಶಿಗಳು ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯವರು ಹಾಗೂ ಅಧ್ಯಕ್ಷತೆ ಶ್ರೀ ಫೌಜಿಯಾ ತರನ್ನುಂಬಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಉದ್ಘಾಟಕರಾಗಿ ಡಾಕ್ಟರ್ ಶರಣಪ್ಪ ST IPS ಮಾನ್ಯ ಪೊಲೀಸ್ ಆಯುಕ್ತರು ಹಾಗೂ ಅನೇಕ ಗಣ್ಯಾತಿ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ತಾವೆಲ್ಲ ಪತ್ರಿಕಾ ಮಿತ್ರರು ಕೂಡ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ನಾವು ಕಲಬುರಗಿಗೆ ಬರಬೇಕಾದ್ರೆ ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿದ್ವಿ. ಕುಟುಂಬ ಸಮೇತವಾಗಿ ನಾಟಕವನ್ನು ನೋಡುವಂಥ ನಾಟಕಗಳನ್ನು ನಾವು ಪ್ರದರ್ಶನ ಮಾಡಬೇಕು. ಪ್ರತಿ ಊರಲ್ಲೂ ಕೂಡ ನಾವು ಹೆಣ್ಣು ಮಕ್ಕಳು ನಾಟಕ ವೀಕ್ಷಣೆ ಮಾಡಲಿ ಅನ್ನೋ ಉದ್ದೇಶದಿಂದನೇ ಯಾವುದೇ ಡಬಲ್ ಮೀನಿಂಗ್ ಡೈಲಾಗು, ದ್ವಂದ್ವಾರ್ಥ ಪದ, ಅಶ್ಲೀಲ ಸಂಭಾಷಣೆ, ಅಶ್ಲೀಲ ಡ್ಯಾನ್ಸ್ಗಳನ್ನ ಮಾಡಿಸಲ್ಲ. ಇಲ್ಲಿ ಕೂಡ ನಾವು ಅದೇ ಆಸೆಯನ್ನು ಇಟ್ಕೊಂಡು ಬಂದಿದ್ವಿ. ಪ್ರಾರಂಭದಲ್ಲಿ ನಮ್ಮ ಸಂಸ್ಥೆಗೆ ಸ್ವಲ್ಪ ತೊಂದರೆ ಆಯಿತು. ಯಾಕಂದರೆ ಈ ಹಿಂದೆ ಬಂದಿರೋಂಥ ಸಂಸ್ಥೆಗಳು ಸಾಕಷ್ಟು ಡ್ಯಾನ್ಸು, ಅಶ್ಲೀಲ ಸಂಭಾಷಣೆ ಬಳಸಿದ್ರಿಂದ ಹೆಣ್ಮಕ್ಳ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು. ಅದಕ್ಕೋಸ್ಕರನೇ ನಾವು ಪಬ್ಲಿಸಿಟಿ ನಾಟಕ ನೋಡಿದಂಥ